ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ಜಿಫಿ 50 ಅನ್ನುವಂಥ ಒಂದು ಡ್ರೈ ಸಿರಪ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಜಿಫಿ 50 ಡ್ರೈ ಸಿರಪ್ ಅನ್ನುವಂಥದ್ದು ಈ ಒಂದು FDC ಕಂಪ್ನಿ ತಯಾರು ಮಾಡ್ತದೆ ಸ್ನೇಹಿತರೆ. ಸೊ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ಸೆಫಿಕ್ಸಿಮ್ ಓರಲ್ ಸಸ್ಪೆನ್ಷನ್ IFE 50 mg ಬಾರ್ 5 ml ಅಂತಿರುತ್ತೆ. ಅಂತಂದರೆ ಇದು ಕಾಂಪೋಸಿಷನ್ ನೋಡೋಲ್ಲ ಸ್ನೇಹಿತರೆ. ಈ ಒಂದು ಸೆಫಿಕ್ಸಿಮ್ ಅಂದರೆ ಎಷ್ಟು ಮೊದಲಿಗೆ ಪ್ಯಾಕೇಜ್ ನೋಡೋಣ. ಪ್ಯಾಕೇಜ್ ಬಂದುಬಿಟ್ಟು ಇದು 30 ml ಇರುತ್ತೆ. 30 ml ಇರುವಂಥ ಒಂದು ಸೆಫಿಕ್ಸಿಮ್ ಜಿಫಿ 50 mg ಸಿರಪ್. ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು 50 ml ಅಂದರೆ ಜಿಫಿ 50 mg ಡ್ರೈ ಸಿರಪ್ಗೆ 53 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಈ ಕೆಲವೊಂದು ಟೈಮ್ ಏನಾಗುತ್ತೆ, ಈ ಎಡೆಡ್ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಅಂತಂದರೆ ಒಂದು ಮೆಡಿಸಿನ್ಸ್ ಒಂದು ಅದು ಅದ್ರ ಜೊತೆ ವಾಟರ್ ಕೊಟ್ಟಿರ್ತಾರೆ, ತೋರಿಸ್ತೇನೆ ನಿಮ್ಮ ಒಳಗಡೆಯಿಂದ. ಅದಕ್ಕೂ ಎಕ್ಸ್ಪೈರ್ ಇರುತ್ತೆ. ಎರಡೂ ನೀವು ನೋಡಿ ಈ ಒಂದು ಸಿರಪ್ ನೀವು ಪರ್ಚೇಸ್ ಮಾಡಬೇಕಾಗ್ತಂದ್ರೆ ಇದನ್ನು ಬಾಕ್ಸನ್ನು ಓಪನ್ ಮಾಡೋಣ. ಇವಾಗ ಬಾಕ್ಸನ್ನು ಓಪನ್ ಮಾಡೋಕ್ಕಲ್ಲ ಒಂದು ವಾಟರ್ ಇರುತ್ತೆ ಸ್ನೇಹಿತರೆ. ಸೊ ಇದು ಒಂದು 10 ml ಇರುವಂಥ ಒಂದು 20, ಇದು ಆ್ಯಕ್ಚುಲಿ 25 ml ಇದೆ. ಆಲ್ಮೋಸ್ಟ್ 10 ml 10 ml ಕೊಟ್ಟಿರ್ತಾರೆ. ಇದು 25 ml ಇದೆ ಇದರ ಒಂದು ವಾಟರ್. ಇದ್ರ ಕೂಡ ನೀವು ಎಕ್ಸ್ಪೈರಿ ನೀವು ಚೆಕ್ ಮಾಡಿ ಇದನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಪೌಡ್ರ್ ಫಾರ್ಮ್ ಅಂತ ಇರುತ್ತೆ. ಈ ಒಂದು ಪೌಡ್ರ್ ಫಾರ್ಮಲ್ಲಿ ಈ ಒಂದು ಸಿರಪ್ ಜಿಫಿ 50 mg ಇರುವಂಥದ್ದು ಒಂದು ಡ್ರೈ ಸಿರಪ್ ಇದೊಂದು ಪೌಡ್ರ್ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಒಟ್ಟಾರೆಗೆ ಅಂದರೆ ಈ ಒಂದು ಸೆಫಿಕ್ಸಿಮ್ ಅನ್ನುವಂಥ ಒಂದು ಕಂಟೆಂಟ್ ಏನಿದೆಯಲ್ಲ, ಆ ಒಂದು ಕಂಟೆಂಟ್ ಬಂದುಬಿಟ್ಟು ನಿಮಗೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಅಂದರೆ ಯಾವುದೇ ನಿಮ್ಮದು ಏನು ಬ್ಯಾಕ್ಟೀರಿಯಾ ಕಿಲ್ ಮಾಡೋಕ್ಕೆ, ಗ್ರೋತ್ ಆಗೋದನ್ನು ತಡಿಲಿಕ್ಕೆ ಈ ಒಂದು ಸೆಫಿಕ್ಸಿಮ್ ಅನ್ನುವಂಥ ಒಂದು ಸಿರಪ್ ನಿಮಗೆ ಹೆಲ್ಪ್ ಆಗ್ತದೆ. ಕೆಮ್ಮು, ನೆಗಡಿ, ಕಫ, ಪೇನ್, ಗಂಟ್ಲು ನೋವು ಮತ್ತು ಕಿವಿ ನೋವು ಅಂತಂದರೆ ಏನೇ ಇನ್ಫೆಕ್ಷನ್ ಇರಲಿ ಬಾಡಿಯಲ್ಲಿ ಏನಾಗುತ್ತೆ, ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ ಕೊಡಲ್ಲ, ಅದನ್ನು ಸಣ್ಣ ಮಕ್ಕಳಿಗೆ ಈ ಒಂದು ಸಿರಪ್ಪನ್ನು ಏನು ಮಾಡ್ಬೋದು, ಈ ಒಂದು 50 mg ಜಿಫಿ 50 mg ಅನ್ನುವಂಥ ಒಂದು ಸಿರಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಈಚ್ ಅಂದರೆ 5 ml ಹಾಕಿದರೆ ನಿಮಗೆ ಏನಾಗುತ್ತೆ 50 mg ಸಿಗುತ್ತೆ ಮಕ್ಕಳಿಗೆ. 5 ml ಹಾಕಿದರೆ ನೀವು ಒಂದು 5 ml ಡೋಸ್ ಬೆಳಿಗ್ಗೆ 5 ml ಅಂದರೆ 50 mg ಸಿಗುತ್ತೆ. ಆದರೆ ಇದೊಂದು ಬಂದುಬಿಟ್ಟು ಸ್ನೇಹಿತರೆ, ಇದು ಒಂದು ಇಂಪಾರ್ಟೆಂಟ್ ಅಂತಂದರೆ ಶೆಡ್ಯೂಲ್ H1 ಡ್ರಗ್ ಕೆಲಸ. ಅಂದರೆ ಆ ಒಂದು ಕೆಟಗರಿಲಿ ಶೆಡ್ಯೂಲ್ H1 ಡ್ರಗ್ ಕೆಲಸ ಅಲ್ಲ. ಅಂದರೆ ಶೆಡ್ಯೂಲ್ H1 ಡ್ರಗ್ಗಲ್ಲಿ ಕೆಟಗರಿಲಿ ಈ ಒಂದು ಜಿಫಿ ಅನ್ನುವಂಥ ಒಂದು ಅಂದರೆ ಜಿಫಿ 50 mg ಡ್ರೈ ಸಿರಪ್ ಬರುತ್ತೆ ಸ್ನೇಹಿತರೆ. ಅಂದರೆ ಶೆಡ್ಯೂಲ್ H1 ಡ್ರಗ್ ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡ್ಬೇಕಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತ್ತೆ. ಡಾಕ್ಟರ್ ಹೇಳಿದ್ರೆ ಈ ಒಂದು ಪ್ರಾಡಕ್ಟನ್ನು ತೆಗೆದುಕೊಳ್ಬೋದು. ಶೆಡ್ಯೂಲ್ G ಡ್ರಗ್ಸು ನಡೀತಾವೆ, ಶೆಡ್ಯೂಲ್ H ಡ್ರಗ್ಸು ನಡೀತಾವೆ. ಆ ಶೆಡ್ಯೂಲ್ H1 ಡ್ರಗ್ ಬಂತಂದ್ರೆ ಸ್ನೇಹಿತರೆ, ಶೆಡ್ಯೂಲ್ H1 ಡ್ರಗ್ NRX ಡ್ರಗ್ ಬಂತಂದ್ರೆ ಕಂಪಲ್ಸರಿಯಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಆ ಒಂದು ಸಿರಪ್ ಆಗಿರ್ಬೋದು, ಆಯಿಂಟ್ಮೆಂಟ್ ಮಾಡ್ಬೋದು, ಏನೇ ಆಗಲಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಈ ಒಂದು ಶೆಡ್ಯೂಲ್ H1 ಡ್ರಗ್ಸನ್ನು ನಾನು ಅದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಾನು ಶೆಡ್ಯೂಲ್ಸ್ ಯಾವ್ಯಾವ, ಶೆಡ್ಯೂಲ್ G ಡ್ರಗ್ ಅಂದರೆ ಏನು, ಶೆಡ್ಯೂಲ್ H1 ಡ್ರಗ್ ಏನಕ್ಕೆ ಕಂಡೀಷನ್ಸ್ ಅಥವಾ ಎಲ್ಲ ಅದ್ರ ಬಗ್ಗೆ ನಾನು ಅದನ್ನು ವಿಡಿಯೋ ಮಾಡ್ತೀನಿ ಅನ್ಸಿದ್ರೆ ಇವಾಗ ಇಷ್ಟು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತೀನಿ. ಮತ್ತು ಏನು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲೆಲ್ಲ ನಿಮ್ಮ ಪ್ರಿಕಾಷನ್ಸ್ ಕೊಟ್ಬಿಡ್ತಾರೆ ಯಾವ ರೀತಿ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ, ಸಿರಪ್ ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಇದು ವಾಟರ್ ಏನು ಕೊಟ್ಟಿದ್ದಾರಲ್ಲ ಸ್ನೇಹಿತರೆ, ಈ ಒಂದು ವಾಟರ್ ಏನು ಕೊಟ್ಟಿದ್ದಾರಲ್ಲ, ಈ ಒಂದು ವಾಟರ್ನ ಇಲ್ಲೊಂದು ಲೈನ್ ಬರುತ್ತೆ, ನಿಮ್ಗೆ ಲೈನ್ ಕಾಣ್ತಿದೆ ಅಂತ ಅನ್ಕೊತೀನಿ. ಸೊ ಇಲ್ಲಿ ಆ ಲೈನ್ ಕಾಣ್ತಿದೆ ಅಂತ. ಸೊ ಈ ಲೈನ್ ಮಟ್ಟ ಏನು ಮಾಡ್ಬೇಕಾದ್ರೆ ಈ ಒಂದು ಇದನ್ನು ಪೌಡ್ರನ್ನು ಓಪನ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಹಿಂಗೆ ಶೇಕ್ ಮಾಡಿ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಇದನ್ನು ಈ ಒಂದು ಸಿರಪ್ಪನ್ನು ಕುಡಿಸ್ಬೇಕು. ಈ ಒಂದು ಸಿರಪ್ಪನ್ನು ನೀವು 1 ವಾರದ ಒಳಗೆ ಈ ಒಂದು ಸಿರಪ್ಪನ್ನು ಖಾಲಿ ಮಾಡ್ಬೇಕು. 1 ವಾರ ಆದಮೇಲೆ ಈ ಒಂದು ಸಿರಪ್ಪನ್ನು ನೀವು ಏನು ಮಾಡ್ಬೇಕಂದ್ರೆ ಯೂಸ್ ಮಾಡಲಿಕ್ಕೆ ಬಿಡೋದು. 1 ವಾರ ಲಾಸ್ಟ್ ಸ್ನೇಹಿತರೆ ಈ ಒಂದು ಸಿರಪ್ಪನ್ನು ಏನು ಮಾಡ್ಬೋದು ಅಂದರೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ, ಏನಾದರೂ ನಿಮ್ಮ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ. ನಿಮ್ಮ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ಆದಷ್ಟೊಂದು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.